ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಸಾಕಷ್ಟು ವಿದ್ಯಾರ್ಥಿಗಳ ಕಡೆಯಿಂದ ಡಿಗ್ರಿನ ಕಂಪ್ಲೀಟ್ ಮಾಡುವಂಥ ಬಹುತೇಕ ವಿದ್ಯಾರ್ಥಿಗಳಾಗಿರ್ಬೋದು, ನಂತರದಲ್ಲಿ ಒಂದು ಪೋಸ್ಟ್ ಗ್ರಾಜ್ಯುಯೇಷನ್ ಅನ್ನು ಕಂಪ್ಲೀಟ್ ಮಾಡುವಂಥ ವಿದ್ಯಾರ್ಥಿನಿಯರು ಈ ಒಂದು ಬಿ.ಎಡ್‌ಗೆ ಸರ್ಕಾರಿ ಕೋಟಾದ ಸೀಟನ್ನ ಪಡೆದು ಬಿ.ಎಡ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿರೋದಾಗಿರುತ್ತೆ. 2025-22ನೇ ಸಾಲಿಗೆ ಸಂಬಂಧಪಟ್ಟಂತೆ ಇದೀಗ ಎಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ಓಪನ್ ಆಗಿದೆಯಾ, ಸರ್ಕಾರಿ ಕೋಟಾದ ಸೀಟಿಗೆ ಆನ್ಲೈನ್ ಅಪ್ಲಿಕೇಶನ್ ಏನಿದೆಯಲ್ಲ, ಸೊ ಯಾವಾಗಿಂದ ಶುರು ಆಗ್ತಿದೆ, ಸೊ ಯಾವಾಗ ಅಂತ್ಯ ಆಗುತ್ತೆ, ಅದು ನಂತರದಲ್ಲಿ ಈ ಒಂದು ಅರ್ಜಿನ ಯಾವ ತರ ಹಾಕುವಂಥದ್ದಾಗಿರುತ್ತೆ, ನಂತರದಲ್ಲಿ ಇತರ ಒಂದು ಸಾಕಷ್ಟು ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಕೇಳ್ತಿರೋದಾಗಿರುತ್ತೆ, ಎಲ್ಲಿ ಹೋಗಬೇಕಿರುತ್ತೆ ಅಂತೆಲ್ಲ. ಸೊ ಇದಕ್ಕೆ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತಾರೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಬಿ.ಎಡ್ ಕುರಿತು ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿರೋ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಮುಖಾಂತರ ಕ್ವಿಕ್ ಮಾಹಿತಿನ ನಮ್ಮ ಕನ್ನಡವಾದ ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ಪಡ್ಕೊಂತಾ ಇರಬಹುದಾಗಿರುತ್ತೆ. ಇಂಚಿಂಚು ಪ್ರತಿಯೊಂದು ಮಾಹಿತಿನ ಕನ್ನಡವಾದ ಯೂಟ್ಯೂಬ್ ಚಾನಲ್ ಬಿ.ಎಡ್‌ಗೆ ಸಂಬಂಧಪಟ್ಟಂತೆ ಇರುವಂತದ್ದಾಗಿರುತ್ತೆ. ಸೊ ನಿಮ್ಗೆ ಏನೇ ಡೌಟ್ ಬಂದರೂ ಕೂಡ ಕನ್ನಡವಾದ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಪ್ರತಿಯೊಂದರ ಬಗ್ಗೆ ಕೂಡ ಡೌಟ್ಸ್ಗೆ ಆನ್ಸರ್ನ ಕೊಟ್ಟಿದ್ದೀವಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ಏನೇ ಡೌಟ್ಸ್ ಆಗಿರಲಿ ಕೂಡ ವಿದ್ಯಾರ್ಥಿಗಳಿಗೆ ಒಮ್ಮೆ ಚೆಕ್ ಮಾಡಿ, ನಿಮ್ಮ ಡೌಟ್ಗೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಸೊ ನಮ್ಮ ಡೌಟ್ಗೆ ಆನ್ಸರ್ ಇರುತ್ತೆ ಇಲ್ವಾ ಹಾಗೆ ಅಂತ ಅನ್ಕೊಳ್ಕೋಬೇಡಿ. ಪ್ರತಿಯೊಂದು ಮಾಹಿತಿ ಸೊ 2 ವರ್ಷಗಳ ಕಡೆಯಿಂದನೂ ಕೂಡ ಕನ್ನಡವಾದ ಯೂಟ್ಯೂಬ್ ಚಾನಲ್ ಬಿ.ಎಡ್ ಬಗ್ಗೆ ಮಾಹಿತಿನ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಬಿ.ಎಡ್‌ಗೆ ಸಂಬಂಧಪಟ್ಟಂತೆ ಹೆಚ್ಚುವರಿಯಾಗಿ ಎಲ್ಲೂ ಕೂಡ ಮಾಹಿತಿಗಳು ಸಿಗೋದಿಲ್ಲ. ಸೊ ಕನ್ನಡವಾದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇರುತ್ತೆ. ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿಯನ್ನು ನೀವು ಪಡ್ಕೋತಾ ಇರಬಹುದಾಗಿರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೋಟಾದ ಬಿ.ಎಡ್ ಸೀಟ್ ಅಂತಕ್ಕಂಥದ್ದು ಒಂದು ಬಡ ವಿದ್ಯಾರ್ಥಿಗಳಾಗಿರ್ಬೋದು, ಇತರೆ ಒಂದು ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿನಿಯರಿಗೆ ಸೊ ಅವರಿಗೆ ಸಹಾಯ ಅಂತ ಆಗೋದಾಗಿರುತ್ತೆ. ಒಂದು ಗೌರ್ಮೆಂಟ್ ಸೀಟ್ ಅಂತ ಸಿಕ್ಕಂಥ ಸಂದರ್ಭದಲ್ಲಿ ಫೀಸ್ ಕೂಡ ತುಂಬಾ ಕಡಿಮೆ ಬೀಳುವಂಥ ಸಂದರ್ಭದಲ್ಲಿ ಅವರಿಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಸೊ ಕನ್ನಡವೇದ ಒಂದು ಯೂಟ್ಯೂಬ್ ಚಾನಲ್ ಪ್ರತಿಯೊಂದು ಮಾಹಿತಿಗಳು ನಿಮಗೆ ಸಿಗ್ತಾ ಇರುತ್ತೆ. ಸೊ ಅಡ್ಮಿಷನ್ ಆಗೋ ತನಕ ಕೂಡ ಪ್ರತಿಯೊಂದು ಮಾಹಿತಿಗಳು ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಸೊ ನಂತರದಲ್ಲಿ ಈಗ ವಿದ್ಯಾರ್ಥಿಗಳಿಗೆ ಬರ್ತಿರುವಂಥ ಪ್ರಶ್ನೆ ಏನಿದೆ, 2025-26ನೇ ಸಾಲಿನಲ್ಲಿ ಅಪ್ಲಿಕೇಶನ್ ಯಾವಾಗ ಶುರುವಾಗುತ್ತೆ ಸರ್ಕಾರಿ ಕೋಟಾ ಸೀಟ್ ಅಂತ ಕೇಳ್ತೀರಿ. ಸೊ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸುವಂತಂದ್ರೆ 2024-25ನೇ ಸಾಲಿಗೆ ಸಂಬಂಧಪಟ್ಟಂತೆ ವೆಬ್ಸೈಟ್ ನಲ್ಲಿ ಅಪ್ಡೇಟ್ ಆಗಿರೋದಾಗಿರುತ್ತೆ. ಯಾವುದೇ ರೀತಿಯ ಒಂದು ಚೇಂಜಸ್ಗಳು ಸದ್ಯಕ್ಕೆ ಆಗಿಲ್ಲ. ಕರ್ನಾಟಕ ಒಂದು ಶಿಕ್ಷಣ ಇಲಾಖೆ ಏನಿದೆಯಲ್ಲ, ಸೊ ಒಂದು ರಾಜ್ಯ ಒಂದು ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ ಯಾವುದೇ ರೀತಿಯಾಗಿ ಒಂದು ಮಾಹಿತಿಯನ್ನು ಅವರು ಪ್ರಕಟ ಮಾಡಿಲ್ಲ. ಅಂದ್ರೆ ಸಿ.ಎಸ್ ಡಿಪಾರ್ಟ್ಮೆಂಟ್ ಒಂದು ವೆಬ್ಸೈಟ್ ಅಲ್ಲೂ ಕೂಡ ಯಾವುದೇ ರೀತಿಯಾಗಿ 2024-25ನೇ ಒಂದು ಅಪ್ಲಿಕೇಶನ್ ಬಿಟ್ಟರೆ ಯಾವುದೇ ರೀತಿಯಾಗಿ ಅಪ್ಡೇಟ್ ಅನ್ನು ಅವ್ರು ಮಾಡಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಸೊ ನಾವು ಕೂಡ ಚೆಕ್ ಮಾಡಿ ನಿಮಗೆ ಮಾಹಿತಿನ ಕೊಡ್ತಾ ಇರೋದಾಗಿರುತ್ತೆ. ಅದೇ ಯಾವಾಗ ಅಪ್ಲಿಕೇಶನ್ಗಳು ಶುರು ಆಗುತ್ತೆ, ಸಾಮಾನ್ಯವಾಗಿ ಬರುವಂಥ ಪ್ರಶ್ನೆ ಆಗಿರುತ್ತೆ. ಅಪ್ಲಿಕೇಶನ್ಗಳು ಯಾವಾಗ ಶುರು ಆಗುತ್ತೆ ಅಂದರೆ 2025ರ ಅಕ್ಟೋಬರ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡೋದಾಗಿರುತ್ತೆ. ಒಂದು ಶಾಲಾ ಶಿಕ್ಷಣ ಇಲಾಖೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಬಿ.ಎಡ್‌ನ ಕೋರ್ಸ್ಗೆ 2 ವರ್ಷದ ಬಿ.ಎಡ್ ಕೋರ್ಸ್ ಏನಿದೆಯಲ್ಲ, ಅದಕ್ಕೆ ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ ತಿಂಗಳು 2025ರ ಒಂದು ಮಂತ್ನಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ತಿಂಗಳಲ್ಲಿ ಒಂದು ಅರ್ಜಿಯನ್ನು ಆಹ್ವಾನ ಮಾಡ್ತಾರೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಕಳೆದ 2 ವರ್ಷಗಳಲ್ಲೂ ಕೂಡ ಅಕ್ಟೋಬರ್ನಲ್ಲಿ ಅರ್ಜಿ ಆಹ್ವಾನ ಆಗಿರುತ್ತೆ. ಸೊ ಈ ವರ್ಷನೂ ಕೂಡ ಅಕ್ಟೋಬರ್ನಲ್ಲಿ ಅರ್ಜಿ ಆಹ್ವಾನ ಆಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು ವಿದ್ಯಾರ್ಥಿಗಳಿಗೆ. ಸೊ ಡೇಟ್ ಅಂತೂ ಸದ್ಯಕ್ಕೆ ಅನೌನ್ಸ್ ಆಗಿಲ್ಲ, ಅನೌನ್ಸ್ ಆದಾಗ ನಿಮಗೆ ಮಾಹಿತಿನ ಕೊಡ್ತೇವೆ. ಸುಮಾರು 1 ತಿಂಗಳ ಕಾಲ ಅವಕಾಶನ ಕೊಡ್ತಾರೆ. ಯಾವಾಗ ಅಂತ್ಯ ಆಗುತ್ತೆ, ಡೇಟ್ ಅಂತ ಓಪನ್ ಆಗುತ್ತೆ, ಎಷ್ಟು ದಿನ ಅವಕಾಶ ಕೊಡ್ತಾರೆ ಅಂತೆಲ್ಲ ಕೆಲ ವಿದ್ಯಾರ್ಥಿಗಳು ಡೌಟ್ ಇರುತ್ತೆ. ಸುಮಾರು ಅರ್ಜಿ ಶುರುವಾದಂತಹ ದಿನದಿಂದ 1 ತಿಂಗಳ ತನಕ ಒಂದು ಕಾಲಾವಕಾಶ ಅಂತ ಸಿಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇನ್ನೇನಾದ್ರು ತುಂಬಾ ಸಮಸ್ಯೆ ಆಯ್ತು, ಇನ್ನೊಂದು ವೆಬ್ಸೈಟ್ ನ ಸರ್ವರ್ಸ್ ಅಥವಾ ಇತರೆ ರಿಕ್ವೆಸ್ಟ್ ಗಳಿರುವ ಪಕ್ಷದಲ್ಲಿ ಎಕ್ಸ್ಟೆಂಡ್ ಆಗಬಹುದಾಗಿರುತ್ತೆ. ಬಟ್ ಆದರೆ ಮೆಜಾರಿಟಿ ಎಕ್ಸ್ಟೆಂಡ್ ಆಗೋ ಸಾಧ್ಯತೆಗಳು ಕಡಿಮೆ ಇರುತ್ತೆ ಬಹುತೇಕ ಒಂದು ವರ್ಷಗಳಲ್ಲಿ ಅಂತ ಹೇಳಿದ್ರೆ. ಆ ಕಾರಣಕ್ಕೆ ಎಲ್ಲ 1 ತಿಂಗಳ ಅವಕಾಶ ಕೊಟ್ಟಿರ್ತಾರೆ. ಅಂದ್ರೆ ನಾವು ನಿಮಗೆ ಮಾಹಿತಿನ ಕೊಡ್ತಾ ಇರ್ತೀವಿ, ಏನು ತಪ್ಪುಗಳನ್ನು ಮಾಡದೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಸಂಬಂಧಪಟ್ಟ ಏನೇನು ಡಾಕ್ಯುಮೆಂಟ್ಸ್ ಬೇಕು ಪ್ರತಿಯೊಂದು ಮಾಹಿತಿ ಕನ್ನಡವಾದ ಯೂಟ್ಯೂಬ್ ಚಾನಲ್ ಸಿಗುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಎಲ್ಲ ಹಾಕೋದು, ಸೊ ಹೇಗೆ ಹಾಕುವಂಥದ್ದು, ನಂತರದಲ್ಲಿ ಎಲ್ಲಿ ಹೋಗಬೇಕು ಅಂತೆಲ್ಲ ಕೇಳ್ತೀರಿ. ಸೊ ಅಪ್ಲಿಕೇಶನ್ ನಾವು ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಅವ್ರ ಮೊಬೈಲ್ ಅಲ್ಲೇ ಅಪ್ಲಿಕೇಶನ್ ಹಾಕೋಬೋದಾಗಿರುತ್ತೆ. ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ವಿದ್ಯಾರ್ಥಿಗಳಿಗೆ. ಸೊ ಅಷ್ಟು ಗೊತ್ತಾಗ್ತಿಲ್ಲ, ರಿಸ್ಕ್ ತಗೊಳಕ್ಕೆ ನನಗೆ ಇಷ್ಟ ಇಲ್ಲ ಹಾಗೆ ಹೀಗೆ ಅಥವಾ ರಿಸ್ಕ್ ಅಂತ ಏನಿರೋದಿಲ್ಲ, ಬಟ್ ನಿಮ್ಗೆ ಏನು ಗೊತ್ತಾಗಲ್ಲ, ಸುಮ್ಮನೆ ಯಾಕೆ ತಲೆನೋವು ಅಂತ ಅನ್ನುವಂಥ ವಿದ್ಯಾರ್ಥಿಗಳು ಹತ್ತಿರದ ಸೈಬರ್ ಸೆಂಟರ್ಗಳಿಗೆ ಹೋಗೋದ್ರ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕೋದಾಗಿರುತ್ತೆ. ಬಟ್ ಎಚ್ಚರಿಕೆಯನ್ನು ವಹಿಸಿ ಈ ಒಂದು ಅರ್ಥ ಮಾಡ್ಕೊಳ್ಳಿ. ಏನಂದ್ರೆ ಸೈಬರ್ ಸೆಂಟರ್ಗೆ ಹೋಗುವಂಥ ಸಂದರ್ಭದಲ್ಲಿ ಅವ್ರಿಗೆ ಹೆಚ್ಚುವರಿ ಮಾಹಿತಿ ಇರದೇನೆ ಹೋಗಬಾರ್ದಾಗಿರುತ್ತೆ, ಅಥವಾ ಇದ್ರೂ ಕೂಡ ನೀವು ಅಲ್ಲಿ ಗಮನ ಕೊಡಬೇಕಿರುತ್ತೆ ಪ್ರತಿಯೊಂದು ಹಂತದಲ್ಲೂ ಕೂಡ ವಿದ್ಯಾರ್ಥಿಗಳು. ಯಾಕಂದ್ರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ನಮಗೆ ಅವರು ಮೆಸೇಜ್ ಮಾಡಿ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಹೇಳಿರುತ್ತೆ ಅಂದ್ರೆ ವಿದ್ಯಾರ್ಥಿಗಳು ಅವರ ಒಂದು ಅಳಲನ್ನು ತೋಡ್ಕೊಂಡಿದ್ದಾರೆ, ಸೈಬರ್ ಅವರು ಈ ತರ ಹಾಕ್ಬಿಟ್ಟಿದ್ದಾರೆ, ನೂಡಲ್ ಸೆಂಟರ್ ಹಂಗೆ ಹಾಕ್ಬಿಟ್ಟಿದ್ದಾರೆ, ಬೇರೆ ಬೇರೆ ಮಿಸ್ಟೇಕ್ಗಳನ್ನು ಈ ತರ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಪ್ರತಿಯೊಂದು ಅಂಶಗಳನ್ನ ಗಮನಿಸಿ ಏನದು ಎತ್ತ ಅಂತ ಅರ್ಥ ಮಾಡ್ಕೊಂಡು ನೀವು ಅದನ್ನ ಹಾಕಬೇಕಿರುತ್ತೆ. ಕನ್ನಡ ಯೂಟ್ಯೂಬ್ ಚಾನಲ್ ಅಪ್ಲಿಕೇಶನ್ ಓಪನ್ ಆದಾಗ ನಿಮಗೆ ಮಾಹಿತಿನ ಕೊಡ್ತೀರ, ಎಲ್ಲೆಲ್ಲಿ ಏನೇನು ಫಿಲ್ ಮಾಡಬೇಕಿರುತ್ತೆ ಅಂತೆಲ್ಲ ಅದನ್ನ ನೋಡ್ಕೊಂಡು ಫಿಲ್ ಮಾಡಿ ಅಂತ ಹೇಳ್ತಾನೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ನಿಮಗೆ ಇವಾಗ ಸೈಬರ್ ಸೆಂಟರ್ ಅಲ್ಲಿ ಯಾವುದೋ ಒಂದು ನೂಡಲ್ ಸೆಂಟರ್ ಅಂತಕ್ಕಂಥದ್ದನ್ನ ನಿಮ್ಮೊಂದು ಡಿಸ್ಟ್ರಿಕ್ಟ್ ಬ್ಯಾಂಗ್ಳೂರ್ ಆಗಿದ್ದಾಗ ಅವ್ರು ಮಿಸ್ ಆಗಿ ಬೇರೆ ಡಿಸ್ಟ್ರಿಕ್ಟ್ ಅಥವಾ ನಿಮ್ಮ ಊರು ಯಾವುದೋ ಒಂದು ಡಿಸ್ಟ್ರಿಕ್ಟ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡಿದಾಗ ನೀವು ಅಲ್ಲೇ ಹೋಗಬೇಕಿರುತ್ತೆ ವೆರಿಫಿಕೇಶನ್ ಇನ್ನೊಂದು ಮತ್ತೊಂದಕ್ಕೆ. ಆ ಕಾರಣಕ್ಕೆ ಯಾವುದೇ ರೀತಿಯಾಗಿ ತಲೆನ ಕೆಡಿಸ್ಕೊಳ್ಕೋಬೇಡಿ, ಮತ್ತೆ ಗಮನನ ಕೊಟ್ಟು ಸೈಬರ್ ಅಪ್ಲಿಕೇಶನ್ ಹಾಕ್ತೀನಿ ಅಂದ್ರೆ ಹಾಕಿ, ಮತ್ತೆ ನಿಮ್ಮ ಮೊಬೈಲ್ ಅಲ್ಲಿ ಹಾಕ್ತೀನಿ ಅಂದ್ರೂ ಕೂಡ ಅದರ ಕಡೆನೇ ಗಮನ ಕೊಟ್ಟರೆ ಪ್ರತಿಯೊಂದು ಅಂಶನ ತಿಳ್ಕೊಂಡು ಅಪ್ಲಿಕೇಶನ್ ಹಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಏನೇ ಬೇಕಿದ್ರು ಕೂಡ ಡೌಟ್ ಇದ್ರೆ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಮತ್ತೆ ಹಾಗೆ ಸಾಕಷ್ಟು ವಿದ್ಯಾರ್ಥಿಗಳು ಬಿ.ಎಡ್ ಅಪ್ಲಿಕೇಶನ್ ಸಂದರ್ಭದಲ್ಲಿ ಮೆಸೇಜ್ಗಳು ಆಗ್ತಿರ್ತೀರಾ. ಸೊ ಎಲ್ಲರ ಮೆಸೇಜ್ಗೆ ನಾವು ರಿಪ್ಲೈ ಕೊಡೋಕ್ಕಾಗುತ್ತೆ ಇಲ್ವಾ ನಾವು ಹೇಳಕ್ಕಾಗಲ್ಲ, ಬಟ್ ಯಾಕಂದ್ರೆ ಎಲ್ಲರ ಮೆಸೇಜ್ಗಳು ಕೂಡ ನಾರ್ಮಲ್ ಆಗಿ ಶೋ ಆಗ್ತಿರುತ್ತೆ. ಅದಕ್ಕೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನೀಡೋದಾಗಿರುತ್ತೆ. ಅದರ ಮುಖಾಂತರ ನಿಮ್ಮೊಂದು ಮೆಸೇಜ್ ನಮಗೆ ಹೈಲೈಟ್ ಆಗಿ ನಂತರದಲ್ಲಿ ಒಂದು ಕ್ರಿಟಿಸಿಸಮ್ ಬರೋದ್ರ ಮುಖಾಂತರ ಬೇಗನೆ ಒಂದು ಮೆಸೇಜ್ ಶೋ ಆಗುತ್ತೆ. ಆ ಮುಖಾಂತರ ಹೆಚ್ಚುವರಿ ಮಾಹಿತಿ ನೀವು ಪಡ್ಕೋಬೋದಾಗಿರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಬಹುದಾಗಿರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ಹೇಳ್ತಾ. ಸೊ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಂತ ಹೇಳ್ತಾ ಮಾಹಿತಿನ ತಿಳ್ಕೊಳ್ಳಿ. ಬಾಯ್.